ಆಗ ಭಯ ಇರೋದು ನಿಜ ಆಗಿರೋದಾದ್ರೆ ವಿಶ್ವಾಸ ಇರೋದು ನಿಜ. ಆಗ ಭಯ ಬಂದು ರೋಗ ತರೋದಾದ್ರೆ ವಿಶ್ವಾಸ ಬಂದು ಆರೋಗ್ಯ ತಗೊಂಬಂದು. ಅದಕ್ಕೆ ವಾಕ್ಯ ಹೇಳುತ್ತೆ, ಅದೇ ನಿನ್ನ ದೇಹಕ್ಕೆಲ್ಲ ಆರೋಗ್ಯವಾಗಿದೆ. ಈ ಉಪದೇಶದ ಮೇಲೆ ಯಾವಾಗ್ಲೂ ನಿನ್ನ ಕಣ್ಣಿಡು, ಕಣ್ಣು ತಪ್ಪದೇ ಇರಲಿ. ಹೆಂಡತಿ ಮೇಲೆ ಕಣ್ಣಾಗ್ಲಿಲ್ಲ ಪರವಾಗಿಲ್ಲ, ಕರ್ತನ ವಾಕ್ಯದ ಮೇಲೆ ಕಣ್ಣಿಡು ನೀನು. 24 ಗಂಟೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿಮ್ಮ ಬಾಯಲ್ಲಿ ಇದನ್ನೇ ಹಗಲು ಇರುಳು ಧ್ಯಾನಿಸುತ್ತಾ ಇದರಲ್ಲಿ ಬರೆದಿರುವುದನ್ನೆಲ್ಲ ಆಗ ನೀನು ಜೀವನದಲ್ಲಿ ಕೃತಜ್ಞನಾಗುವೆ ಮತ್ತು ಜಯ. God will give an end for all your sorrows. Your sorrows will turn into the great joy. ನಿಮ್ಮ ಸಂತೋಷ, ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಉಂಟಾಗುತ್ತೆ, ಶಾಶ್ವತವಾದ ಆನಂದ ಉಂಟಾಗುತ್ತೆ. ಜೀವನ ಪರ್ಯಂತಕ್ಕೂ ಕಣ್ಣೀರು, ಜೀವನ ಪರ್ಯಂತಕ್ಕೂ ದುಃಖ. ಇವತ್ತು ನಿಮ್ಗೆ ಅದೆಲ್ಲ ಆಗ್ತಾ ಇದೆ. ಜೀವನ ಪರ್ಯಂತಕ್ಕೂ 10 ರೂಪಾಯಿ ನೋಡೋಕ್ಕಾಗ್ತಾ ಇಲ್ಲ. ಬಡ್ಡಿ ಕಟ್ಟಿ ಸಾಕಾಯಿತು. ಎಷ್ಟು ಅವಮಾನ, ಗಂಡಿನಿಂದ ಎಷ್ಟು ಹೆಂಡತಿಯಿಂದ ಅವಮಾನ ನನಗೆ ಅಂತ ಹೇಳಿ ಅವಳು ಅಳ್ತಾ ಇದ್ದೀರಲ್ಲ, ನಿಮ್ಮ ಅಳುವಿಗೆ ಅಪ್ಪ ಒಂದು ಮುಕ್ತಾಯ ಚುಕ್ತಿ ಇರ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಪರಮಾತ್ಮನ ಮೊರೆ ಹೊಕ್ಕಿರುವನು ಸರ್ವಶಕ್ತ ನೆರಳಲ್ಲಿ ನಾನು ನನ್ನ ಯೆಹೋವನಿಗೆ ನೀನೇ ನನ್ನ ಶರಣನು, ನನ್ನ ದೇವರು, ನಾನು ಭರವಸೆ ಇಟ್ಟಿರುವ ನನ್ನ ದೇವರು ಎಂದು ಹೇಳುವೆನು. ನನ್ನನ್ನು ಬೇಟೆಗಾರನ ಬಲೆಯಿಂದಲೂ ಮರಣಕರ ವ್ಯಾಧಿಗಳಿಂದಲೂ ತಪ್ಪಿಸುವನು ಆತನೇ. ಆತನು ನನ್ನನ್ನು ತನ್ನ ರೆಕ್ಕೆಗಳಿಂದ ಒದಗಿಸುವನು. ಆತನ ಪಕ್ಕಗಳ ಮರೆಯನ್ನು ಆಶ್ರಯಿಸಿಕೊಳ್ಳುವೆ. ಆತನ ಸತ್ಯತೆಯೇ ನನಗೆ ಕೇಡಿಯೂ ಗುರಾಣಿಯೂ ಆಗಿದೆ. ಇರುಳಲ್ಲಿ ಭಯ ಹುಟ್ಟುವ ಯಾವುದಕ್ಕೂ, ಹಗಲಲ್ಲಿ ಹಾರಿ ಬರುವ ಬಾಣಕ್ಕೂ, ಕತ್ತಲೆಯಲ್ಲಿ ಸಂಚರಿಸುವ ವಿಪತ್ತಿಗೂ, ಹಾನಿಕರವಾದ ಮಧ್ಯಾಹ್ನದ ಕೇಳಿಗೂ ಅಂಜ ಕಾರಣವಿಲ್ಲ. ನನ್ನ ಬಲಗಳಲ್ಲಿ 1000 ಜನರು, ನನ್ನ ಬಲಗಳಲ್ಲಿ 10,000 ಜನರು ಸತ್ತು ಬಿದ್ದರು, ನನಗೇನು ತಟ್ಟುವುದಿಲ್ಲ. ಕಣ್ಣಾರೆ ಅದನ್ನು ಕಂಡು ದುಷ್ಟರಿಗೆ ಸಾಕ್ಷಿಯಾಗಿರುವೆ. ಪರಮಾತ್ಮನ ನಿವಾಸ ಸ್ಥಾನವಾಗಿ ಮಾಡಿಕೊಂಡಿದ್ದೀಯಲ್ಲ, ಯಾವ ಕೇಡು ನಿನಗೆ ಸಂಭವಿಸದು. ಯಾವಾಗ ನಿಮ್ಮ ಜೀವನದಲ್ಲಿ ಬಂದ್ಬಿಡುತ್ತೆ, ವಾಕ್ಯದ ಆಶೀರ್ವಾದ ಯಾವಾಗ ಬರುತ್ತೆ, ಅವನ ವಾಕ್ಯದ ಆಶೀರ್ವಾದ ಪಡಿತಾನೆ. ಇವತ್ತು ಬರೀ ಸಾಂಪ್ರದಾಯಗಳನ್ನ ನೋಡ್ತಾ ಇದೀವಿ, ಬರೀ ಆಚಾರ ವಿಚಾರಗಳು ಸಭೆಗಳಲ್ಲಿ ತಲೆ ಎತ್ತಿ ಆಡ್ತಾ ಇದೆ ವಿನ ಕರ್ತನ ವಾಕ್ಯ ಪ್ರಸಿದ್ಧಿ ಆಗ್ಬೇಕಂದ್ರೆ ಈ ವಾಕ್ಯಕ್ಕೋಸ್ಕರನೇ ಯೇಸು ಆ ಶಿಲುಬೆ ಮೇಲೆ ತನ್ನ ಜೀವನ ಕೊಟ್ಟಿದ್ದಾನೆ. ಯಾಕೆ? ನನ್ನ ಮಗಳು ವಾಕ್ಯ ಹಿಡಿದ ಮೇಲೆ ಬರಬೇಕಂತ. ದೇವರಿಂದ ಹುಟ್ಟಿರುವಂತವೆಲ್ಲವೂ ಕೂಡ ಲೋಕವನ್ನ ಜಯಿಸುತ್ತದೆ. ಲೋಕವನ್ನು ಜಯಿಸುವಂತದ್ದು ನಮ್ಮ ನಂಬಿಕೆ. ಭಯ ನಮ್ಮಲ್ಲಿ ಯಾವಾಗ ಆ ವಾಕ್ಯ ನಮ್ಮಲ್ಲಿ ಇಲ್ಲ, ಯಾವಾಗ ವಾಕ್ಯ ನಮ್ಮನ್ನ ಬಿಟ್ಟು ಹೋಗ್ಬಿಡುತ್ತೆ, ಯಾವಾಗ ವಾಕ್ಯದ ಮನನ ನಾ ಮಾಡೋದಿಲ್ಲ, ದ ಆಪೋಸಿಟ್ ಆಫ್ ಫೇತ್ ಇಸ್ ಫಿಯರ್. ಆ ಫಿಯರ್ ಆಟೋಮೆಟಿಕ್ ಆಗಿ ಬಂದ್ಬಿಡುತ್ತೆ. ಹಾಗೆ ಭಯ ಆಳ್ತಾ ಇರುತ್ತೆ. ಕೂತ್ರೆ ಭಯ, ನಿಂತರೆ ಭಯ, ಡಾಕ್ಟರ್ ನೋಡಿದ್ರೆ ಭಯ, ಈ ಕಡೆ ಚೆಸ್ಟ್ ಕಡೆ ಏನೋ ಸ್ವಲ್ಪ ಭಯ, ಏನೋ ನೋವು ಬಂದ್ಬಿಡ್ತಾ ಸ್ಟಾರ್ಟ್ ಆಗುತ್ತೆ ಭಯ, ಬುಕ್ಕು ಅಂತ ಇರುತ್ತೆ. ನಾನೇನೋ ಹೋಗ್ಬಿಡ್ತೀನ, ಚೆಕಪ್ಗೆ ಹೋದರೆ ಭಯ, ಎಲ್ಲಿ ನನ್ನ ಪಿಕಪ್ ಮಾಡಿಬಿಡ್ತಾರೆ ಬ್ಯಾನ್ ಗಾಡಿಯಲ್ಲಿ ಅಂದ್ಬಿಟ್ಟು ಅಲ್ವಾ, ಏನಾಗ್ಬಿಡುತ್ತೆ ಭಯ. ಯಾರನ್ನ ನಮ್ಮನ್ನ ಹಿಂಗೆ ಶೇರ್ ಮಾಡಿ ನೋಡ್ತಾರೆ ಬಸ್ ಸ್ಟ್ಯಾಂಡಲ್ಲಿ, ಅಯ್ಯೋ ಯಾಕೋ ಅವ್ರು ನೋಡ್ತಾನೆ ಇದ್ದಾರೆ, ಏನೋ ಮಾಡಂಗೆ ಅವ್ರು ನಮಗೆ ಭಯ. ಒಂದು 10 ಜನ ನಮ್ಮ ನೋಡ್ಬಿಟ್ರೆ ಭಯ. ಮನೆ ಮುಂದೆ ಯಾರ ಮಂತ್ರವಾದಿ ಬಾಡಿಗೆಗೆ ಬಂದುಬಿಟ್ರೆ ಭಯ. ಎಕ್ಸಾಮ್ ಬಂದ್ಬಿಟ್ರೆ ಭಯ. ಎಕ್ಸಾಮ್ ಬರೋ ದಿನನೇ ನನಗೆ ಲೂಸ್ ಮೋಷನ್ ಆಗ್ಬಿಡೋದು ನೋಡಿ. ಅಯ್ಯೋ ಏನಪ್ಪ, ಏನು ಓದಿ ಏರಲ್ಲ ರೀ, ಗಂಟೆಗಟ್ಟಲೆ ಓದಿದ್ರು ಏರಲ್ಲ ತಲೆ ಒಳಗೆ. ಅಪ್ಪನಿ ಪಟ್ಟ ಮಾಂಗ ತಲೆ ಇದೆ ಪಾರಂಗ, ತೆಂಗ ತಲೆ ಒಳಗೆ ಏರೋದಿಲ್ಲ. ಅವರು ಬಂದು ಬಡಿಯೋರು ನೋಡಿ. ನೀನೇನೋ ಓದ್ತೀಯ, ನೀನು ಓದೋಕ್ಕೆ ಬಡ್ಡಿ ಇದಾಗ್ತಿದ್ಯಾ, ನೀನು ಅದ್ವಾದವನಾಗಿದ್ಯಾ, ಪೆದ್ದನಾಗಿದ್ಯಾ ಅಂತ ಹೇಳೋರು ನೋಡಿ. ನಾನು ಏನು ಸಾರ್ ಮಾಡೋದು, ಎಷ್ಟೆಲ್ಲ ಕಷ್ಟಪಟ್ಟು ಓದ್ತೀನಿ, ಕೊಳಾಯಲ್ಲಿ ಸೊಯ್ಯ ಅಂತ ಓದಂಗೆ ಎಲ್ಲ ಮೈಂಡ್ ಹೋಗ್ಬಿಡುತ್ತೆ. ಕ್ವಶ್ಚನ್ ಪೇಪರ್ ಕೊಟ್ಟಿದ್ದೆ ಮೈಂಡೆಲ್ಲ ಖಾಲಿ ಬ್ಲ್ಯಾಕ್ ಆಗ್ಬಿಡುತ್ತೆ ಸರ್. ಕೊನೆಗೆ ಯಾವ ಥರ ಪ್ರೇ ಮಾಡ್ದಂದೆ, ದೇವರೇ ಇವತ್ತು ಆ ಎಕ್ಸಾಮ್ಗೆ ಆ ಟೀಚರ್ ಬರದೇ ಹೋಗದೆ ಸ್ತೋತ್ರಪ್ಪ ಅಂತ ನೋಡಿ. ಅವ್ನಿಗೆ ಹೊಟ್ಟೆ ನೋವು ಬರಲಿ ಸ್ವಾಮಿ, ಅವ್ನಿಗೆ ತಲೆನೋವು ಬರಲಿ ಸ್ವಾಮಿ, ಅವ್ರ ಹೆಂಡತಿ ಅಡ್ಮಿಟ್ ಆಗ್ಲಪ್ಪ. ಮಾನ್ಯ ದಿನ ಎಕ್ಸಾಮ್ಗೆ ಟೀಚರ್ ಬಂದಿರಲ್ಲ, ಹುಡುಗರೆಲ್ಲ ಬಂದರು. ನೀನೇನು ಪ್ರೇ ಮಾಡಿದೆ ಗುರು, ನೋಡಿ ಟೀಚರೇ ಬಂದಿಲ್ಲ. ನಾನು ಹೋಗಿ ರೀಸನ್ ಕೇಳ್ತೀನಿ ಪ್ರಿನ್ಸಿಪಾಲ್ ಹತ್ರ, ಸರ್ ಟೀಚರ್ ಬಂದೆ. ಇಲ್ಲಪ್ಪ ಪಾಪ ಅಪ್ಪನಿಗೆ ಹೊಟ್ಟೆದೇವಂತೆ, ಏನು ಮಾಡೋದು ಸರ್, ನೀವೆಲ್ಲ ಮನೆಗೆ ಹೋಗಿಪ್ಪ, ಅದೇ ಬೇಕಾಗಿದ್ದಾವೆ, ರೆಡಿ ಹೋಗ್ಬಿಡ. ನಾನು ಹೇಳ್ತೇನೆ, ಅವಿಶ್ವಾಸದಲ್ಲಿ ಮರಣಕ್ಕೆ ಸಂಬಂಧಪಟ್ಟ ಮಾತನ್ನು ನಾನು ಹೇಳಿದ್ರೆ ಅದು ಅಷ್ಟು ದೊಡ್ಡ ಕೆಲಸ ಮಾಡೋದಾದರೆ, ಜೀವಕ್ಕೆ ಸಂಬಂಧಪಟ್ಟ ವಾಕ್ಯನ ಹೇಳಿದ್ರೆ ಅದು ಎಷ್ಟು ದೊಡ್ಡ ಕೆಲಸ ಮಾಡುತ್ತೆ. ಮರಣನೇ ಅಷ್ಟು ಫೇಮಸ್ ಆಗಿದೆ, ಮರಣನೇ ಅಷ್ಟು ಬಲವಾಗಿದೆ.
ಆಗ ನನ್ನ ಪ್ರಿಯ ದೇವ ಮಕ್ಕಳೇ, ಮರಣ, ಭಯ, ಆ ವಾಕ್ಯ ನಮ್ಮಲ್ಲಿ ಬಿಟ್ಟು ಹೋಗ್ಬಿಟ್ರೆ ಭಯ ಬಂದ್ಬಿಡತ್ತೆ. ಯಾವಾಗ ವಿಶ್ವಾಸ ಬಂದ್ಬಿಡುತ್ತೆ, ಭಯ ನಮ್ಮನ್ನ ಬಿಟ್ಟು ಹೋಗಿ ಧೈರ್ಯ ಬಂದ್ಬಿಡತ್ತೆ. ಯಾವಾಗ ಭಯ ನಮ್ಮಲ್ಲಿ ಬಂದ್ಬಿಡತ್ತೆ, ನಮ್ಮನ್ನೇನು ಮಾಡುತ್ತೆ, ನಮ್ಮನ್ನು ಮಾನಸಿಕ ಖಿನ್ನರಾಗಿ ಮಾಡುತ್ತೆ. ರಕ್ತ ಒತ್ತಡ ಏರುಪೇರಾಗತ್ತೆ. ಜೀವನದಲ್ಲಿ ಯಾವುದೇ ವ್ಯವಸ್ಥೆ ಇರೋದಿಲ್ಲ. ಮ್ಯಾನ್ ಕೆನಾಟ್ ಬಿ ಲೈಕ್ ಎ ಪರ್ಫೆಕ್ಟ್ ಮ್ಯಾನ್ ಬಿಕಾಸ್ ದ ಫೇತ್ ಇಸ್ ನಾಟ್ ಇನ್ ಯು, ಬಿಕಾಸ್ ದ ಫಿಯರ್ ಇಸ್ ರೂಲಿಂಗ್ ಇನ್ ಯುವರ್ ಹಾರ್ಟ್. ಹಗಲು ഇരുಳು ಭಯದ ಯಾತನೆ, ಭಯದ ವೇದನೆ ನಿನ್ನ ಜೀವನದಲ್ಲಿ ಆಡ್ತಾ ಇರುತ್ತೆ. ಅದಕ್ಕೆ ಅಪ್ಪ ಎಲ್ಲಿ ನೋಡಲಿ ಬೈಬಲ್ ಓದ್ತೀರಾ, ಭಯಪಡಬೇಡ, 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 ಭಯಪಡಾದೆ, ತೆಗೆಯಾದೆ, ಕಲಂಗಾದೆ, ನಾನೇ ಉನ್ನುடைய ದೇವರು. 366 ಬಾರಿ ದೇವರು ಬೈಬಲ್ ಬರ್ಸಿದ್ದಾರೆ ಭಯಪಡಬೇಡ ಅಂತ. ಒಂದು ದಿನಕ್ಕೆ ಒಂದು ಕ್ಯಾಪ್ಸೂಲ್ ಬಯಲ್ ಹಾಕೊಂಡ್ರು ಸಾಕು, ನೀನು ಭಯಪಡೋ ಅವಶ್ಯಕತೆ ಇರೋದಿಲ್ಲ. ಆದ್ರೆ ನಾವು ಭಯ ಪಡ್ತಾನೆ ಇದೀವಿ ಅಂದ್ರೆ ಕಾರಣ, ಇನ್ನು ವಾಕ್ಯ ನಮ್ಮಲ್ಲಿ ಬರಲಿಲ್ಲ, ಇನ್ನು ವಾಕ್ಯ ನಮ್ಮಲ್ಲಿ ಪ್ರಸಿದ್ಧಿ ಆಗಲಿಲ್ಲ, ಇನ್ನು ವಾಕ್ಯ ನಮ್ಮಲ್ಲಿ ಎಸ್ಟಾಬ್ಲಿಷ್ ಆಗಲಿಲ್ಲ. ಅದಕ್ಕೆ ಅಲ್ಲಿ ಭಕ್ತನ ಹೇಳ್ತಾನೆ, ಕಂದ ನನ್ನ ಉಪದೇಶನ ಮರೆಯಬೇಡ, ಅವುಗಳನ್ನು ಅನೃತವಾಗಿ ನಡೆಸು, ಅವುಗಳು ನಿನ್ನ ಹೃದಯದ ಮಧ್ಯ ಭಾಗದಲ್ಲಿ ಇಡು, ನಿನ್ನ ಕಣ್ಣುಗಳು ಯಾವಾಗಲೂ ಅವುಗಳ ಮೇಲೆ ಅವುಗಳ ಮೇಲೆ ಅವುಗಳ ಮೇಲೆ. ಯಜಮಾನ್ರು ಊರಿಗೆ ಹೋಗಿರ್ತಾರೆ, ಅವ್ರು ಹೇಳ್ತಾರೆ, ಯಾರೋ ಒಬ್ಬ ಯಪ್ಪ ಬರ್ತಾ ಇದ್ದಾನೆ, 2 ಲಕ್ಷ ಕೊಡ್ತಾನೆ, ಹುಷಾರಾಗಿಡು. ಆ ಅಮ್ಮ ಪಾತ್ರೆ ತೊಳಿತಾ ಇರುತ್ತೆ, 2 ಲಕ್ಷ ತಂದು ಕೊಡ್ತಾರೆ. ಆ ಅಮ್ಮ ಒಳಗಿಡಕ್ಕೆ ಬೀರು ಬೀಗ ಎಲ್ಲ ಇಟ್ಬಿಟ್ಟೈತೆ. ಅವಾಗ ಏನು ಮಾಡ್ತಾಳೆ, ಅವ್ರು ಅವ್ನು ಕಳಿಸ್ಬಿಟ್ಟು ಅದನ್ನು ತೊಗೊಂಡು ಫ್ರಿಜ್ ಮೇಲೆ ಇಟ್ಬಿಡ್ತಾಳೆ. ಇಟ್ಬಿಟ್ಟು ಇಲ್ಲಿ ಪಾತ್ರೆ ತೊಳಿತಾ ಇರ್ತಾಳೆ. ತೊಳೆದ್ಬಿಟ್ರೆ ಏನು ಮಾಡ್ತಿರ್ತಾಳೆ, ಆಗಾಗ ನೋಡ್ತಾ ಇರ್ತಾಳೆ. ಯಾಕೆ? ನಿನ್ನ ಕಣ್ಣುಗಳು ಅವುಗಳ ಮೇಲೆ ತಪ್ಪಿತು ಅಂದರೆ ಬೆತ್ತ ಬೆಲ್ಟ್ ರೆಡಿ ಇರ್ತದೆ. ಗಂಡ ಬರಬೇಕಾದ್ರೆ ನಾನು ಹೊತ್ಕೊಂಡು ಹೋಗ್ಬಿಡ್ತಾನೆ. ಅಯ್ಯೋ 2 ಲಕ್ಷ ಕೊಟ್ಟವರಲ್ಲ, ಅಯ್ಯೋ 2 ಲಕ್ಷ ಕೊಟ್ಟಿದ್ದಾರಲ್ಲ. ತಪ್ಪದೇ ಇರಲಿ, ಅವಳು ಮತ್ತೆ ಹೋಗಿ ಬರ್ತಾಳೆ, ಬಾತ್ರೂಮ್ಗೆ ಹೋಗಿ ಬರ್ತಾಳೆ, ವಾಶ್ರೂಮ್ಗೆ ಹೋಗಿ ಬರ್ತಾಳೆ, ಮಕ್ಕಳಿಗೆ ರೆಡಿ ಮಾಡ್ತಾಳೆ, ತಿರ್ಗಾ ಹೋಗಿ ಬಂದು ನೋಡ್ತಾಳೆ, ಇದೆಯಾ ದುಡ್ಡು, ಇಲ್ಲಿ ಇದೆಯಾ, ಆಯ್ತಪ್ಪ ದುಡ್ಡು ಐತೆ, ತಿರ್ಗಾ ಹೋಗಿ ಕೆಲಸ ಮಾಡ್ತಿರ್ತಾಳೆ. ಗಂಡ ಬರೋವರೆಗೂ ಅವಳಿಗೆ ಸಮಾಧಾನ ಇಲ್ಲ. ಗಂಡ ಬಂದು, ಅಪ್ಪ ತಗೋ ದಮ್ಮಯ್ಯ, ಇದು ಬಂದಿದ್ದ, ನನ್ನ ತಲೆ ಕೆಟ್ಟೋಗಿದೆ, ಮೊದಲು ಇಟ್ಕೊಳಪ್ಪ ನೀನು. ನಿನ್ನ ಕಣ್ಣುಗಳು ಅವುಗಳ ಮೇಲೆ ಒಂದು ಹಣ ಬಂತು ಅಂದರೆ ಆ ಕಣ್ಣುಗಳಲ್ಲಿ ಹೋಗುತ್ತೆ. ಅಂದರೆ ಕರ್ತನ ವಾಕ್ಯದ ಮೇಲೆ ಕಣ್ಣು ಹೋಗಿದ್ಯಾ? ಆಮೇಲೆ ಅಂತಿರ್ತೀರಾ, ಬೈಬಲ್ ಎಲ್ಲಿ ಕೇಳ್ತೀರಾ? ಸಂಡೆ ಆರಾಧನೆ ಬಂದಾಗ ಎಲ್ಲೇ ನನ್ನ ಬೈಬಲ್ಲು, ಏನ್ರಿ ಯಜಮಾನ್ರೆ ನನ್ನ ಬೈಬಲ್ ಎಲ್ಲಿಟ್ರಿ ಹುಡುಕಬೇಕು. ಆದರೆ ಮೊಬೈಲ್ ಮತ್ತು ಸೊಂಟದೊಳಗೆ ಇರ್ತದೆ ನೋಡಿ, ಜಾಬಲ್ಲಿ ಇರ್ತದೆ, ಇಲ್ಲೇ ಇದೋ ಹಿಂಗೆ ತಾ ಇರ್ತದೆ. ಸ್ಮಾರ್ಟ್ ಫೋನ್ ಅಲ್ವಾ? ಫೋನ್ ಮಾತ್ರ ಕರೆಕ್ಟಾಗಿ ತಪ್ಪದೇ ಬಂದಿರ್ತೀರಾ. ಈ ನಿನ್ನ ಕಣ್ಣುಗಳು ಅವುಗಳ ಮೇಲೆ ತಪ್ಪದೇ ಇರಲಿ. ಅವುಗಳೇ ನಿನ್ನ ದೇಹಕ್ಕೆ, ಅವುಗಳೇ ನಿನ್ನ ದೇಹಕ್ಕೆ, ಅವುಗಳ ಜೀವವು ನಿನ್ನ ದೇಹಕ್ಕೆಲ್ಲ ಆರೋಗ್ಯ. ವಾಕ್ಯ ಬಂದ್ಬಿಡ್ತು ಅಂದ್ರೆ ಆರೋಗ್ಯ ಬಂದ್ಬಿಡುತ್ತೆ. ವಾಕ್ಯ ಮನನ, ವಾಕ್ಯ ಧ್ಯಾನ. ಅದಕ್ಕೆ ಯೇಸಪ್ಪ ಹೇಳ್ತಾರೆ ಯೋಶುವಗೆ, ಈ ಧರ್ಮಶಾಸ್ತ್ರವು ಯಾವಾಗಲೂ ನಿನ್ನ ಬಾಯಲ್ಲಿರಲಿ, ನಿನ್ನ ಹೆಂಡತಿ ಜೊತೆ ಇರಲಿ, ನಿನ್ನ ಬಾಯಲ್ಲಿರಲಿ, ನಿನ್ನ ತಲೆಯೊಳಗಿರಲಿ, ನಿನ್ನ ಬಾಯಲ್ಲಿರಲಿ, ನಿನ್ನ ಮೂಳೆ ಒಳಗಿರಲಿ, ನಿನ್ನ ಬಾಯಲ್ಲಿರಲಿ, ನಿನ್ನ ನಾಲಿಗೆಯಲ್ಲಿರಲಿ, ನಿನ್ನ ಬಾಯಲ್ಲಿರಲಿ. ಅದೇನ ಹೇಳ್ತಿರೋದು. ಬಾಯಲ್ಲಿ ಬಂದ್ಮೇಲೆ ಬಾಯಲ್ಲಿ ಎಲ್ಲಿ ಬರುತ್ತೆ? ನಾಲ್ಗೆಲ್ಲೇ ಬರಬೇಕು. ನಾಲ್ಗೆಲ್ಲಿ ಇದೆಯಾ? ನಾ ಪಾಳ ಪೊಯ್ಡ್ವೆ, ನಾ ಹಂಗ ಪೊಯ್ಡ್ವೆ, ನಾ ಇಳಿದು ಪೊಯ್ಡ್ವೆ, ನಾನು ಹಾಳಾಗಿ ಹೋಗ್ತೀನಿ, ನೀವು ಉರ್ಪಡ ಮಾಟೆ, ನೀನು ಜೀವನದಲ್ಲಿರಲ್ಲ, ನೀನು ಹಿಂಗೆ ಜೀವನ, ನಿಮ್ಮ ಅಮ್ಮನೂ ಉದ್ಧಾರ ಆಗಲ್ಲ. ಜೊತೆಗೆ ಎಲ್ರಿಗೂ ಸೇರಿಸಿ ಬೈತಿರ್ತಾರೆ. ನಾಲ್ಗೆಲ್ಲಿರೋದೇ ಯಾಕೆ? ಹೃದಯದಲ್ಲಿ ತುಂಬಿರೋದೇ ಬಾಯಲ್ಲಿ ಹೊರಟು ಬರುತ್ತೆ. ಆ್ಯಸ್ ದ ಮ್ಯಾನ್ ಥಿಂಕ್ಸ್ ಸೊ ಹಿ ಈಸ್. ಔಟ್ ಆಫ್ ದ ಅಬಂಡೆನ್ಸ್ ಆಫ್ ದ ಹಾರ್ಟ್ ದ ಮೌತ್ ಶಾಲ್ ಸ್ಪೀಕ್ ಅನ್ನತ್ತೆ. ಮನುಷ್ಯನ ಹೃದಯದಲ್ಲಿ ತುಂಬಿರೋದೇ ಬಾಯಿಂದ ಹೊರಟು ಹೊರಗಡೆ ಬರುತ್ತೆ. ಒಬ್ಬ ಕೆಟ್ಟ ಮಾತು ಬೈತಾ ಇದ್ದಾನ, ಅವನ ಹೃದಯದಲ್ಲಿ ತುಂಬಿದೆ, ಕೆಟ್ಟದೇ ತುಂಬಿದೆ. ಒಬ್ಬ ಇನ್ನೊಬ್ಬ ಕೆಟ್ಟದಾಗ ನೋಡ್ತಾ ಇದ್ದಾನ ದೃಷ್ಟಿಲಿ, ಅವನ ಹೃದಯದಲ್ಲಿ ಏನು ತುಂಬಿದೆ? ದ್ವೇಷನೇ ತುಂಬಿದೆ. ಆ ದ್ವೇಷ ಇದ್ದಾಗ ನೀ ಪ್ರೀತಿಯಾಗಿ ನೋಡೋಕ್ಕಾಗತ್ತ? ಅವನ್ನ ನೋಡೋಣ, ಆಗಲ್ಲ ನಿಮ್ಮ ಕೈಲಿ. 8 ವರ್ಷದ ಸೇಡು, 8 ವರ್ಷದ ಮಸ್ತರ, ಅಂಥ ವಿಷ ಇರುತ್ತೆ ನೋಡಿ. ಆವಾಗ 12 ವರ್ಷ, ಮನುಷ್ಯನಿಗೆ 100 ವರ್ಷ. ಆವಿನ ದ್ವೇಷ 12 ವರ್ಷ, ಮನುಷ್ಯನ ರೋಷ 100 ವರ್ಷ. ಸಾಯ್ಬೇಕಾದ್ರೆ ಹೇಳ್ತಾನೆ ತಾತ, ಅವಳನ್ನ ಬಿಡಬೇಡ, ಅವಳನ್ನ ಹೆಂಗಾನ ಮಾಡಿ ಸಾಯಿಸ್ಬಿಡು. ಅಲ್ಲಾರೋ ನೀನೇ ಸಾಯ್ತಾ ಇದೆಯಾ, ಪರವಾಗಿಲ್ಲ, ನಾನು ಸಾಯ್ತೀನಿ, ಅವಳನ್ನ ಸಾಯಿಸ್ಬಿಡು. ದ್ವೇಷ. ನಾನು ಸತ್ತಿದ್ದೆ ಪಕ್ಕದಲ್ಲೇ ಅವಳು ಉಣ್ಬೇಕು ನೀನು, ಇದೇ ನನ್ನ ಶಪಥ. ಆಶೀರ್ವಾದ ಕೊಡೋದೇನಿಲ್ಲ ಅಪ್ಪ, ಶಾಪ. ಎಲ್ಲನೂ ಸಾಯಿಸು, ಇವನ್ನ ಹೊಡಿ, ಅವನ್ನ ಚೆಚ್ಚು, ಇವನ್ನ ಕೆಟ್ಟಾಕು, ಅವನ್ನ ಹೊಡೆದಾಕು. ನನ್ನ ಪ್ರಿಯ ಮಕ್ಕಳ, ಮನುಷ್ಯನ ಹೃದಯದಲ್ಲಿ ತುಂಬಿರೋದೇ ದ್ವೇಷ.
ತಲೆಯಲ್ಲಿ ತುಂಬಿರೋದೆ ಮಸ್ತರ, ಇವುಗಳೆಲ್ಲ ಒತ್ಕೊಳ್ಳೋದಕ್ಕೆ ಆ ವಾಕ್ಯ ಬಂದ್ಬಿಡ್ತು ಪ್ರಿಯ ಮಕ್ಕಳೇ. ದಟ್ ಹಸ್ ಕಮ್ ಆಸ್ ಎ ಪ್ರೈಮರ್ ಮೆಡಿಸನ್ ಆ್ಯಂಡ್ ಅಲ್ಟಿಮೇಟ್ ಬ್ಲೆಸ್ಸಿಂಗ್ ಫಾರ್ ಯು. ಎ ಮೆಗಾ ಹಾರ್ವೆಸ್ಟ್ನ ತೊಗೊಂಬರೋದಕ್ಕೆ ಈ ವಾಕ್ಯ ಲೋಕದಲ್ಲಿ ಜನನ ಆಯಿತು. ಅದಕ್ಕೆ ದೇವರು ವಾಕ್ಯ ಹೇಳುತ್ತೆ, ಆದಿಯಲ್ಲಿ ವಾಕ್ಯವಿತ್ತು, ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯವೇ ದೇವರಾಗಿತ್ತು, ಆ ವಾಕ್ಯವೆಂಬುವ ಆತನ ನೆರವತ್ತಾರತಿ ನಮ್ಮ ಮಧ್ಯದಲ್ಲಿ ವಾಸ ಮಾಡಿದನು. ಆ ವಾಕ್ಯಕ್ಕೆ ಜೀವವಿತ್ತು, ಆ ಜೀವವು ಮನುಷ್ಯರಿಗೆ ಬೆಳಕಾಗಿತ್ತು. வெளிச்சமா இருக்குது. ಅದಕ್ಕೆ ಹೇಳ್ತಾನೆ, ಅದು ನಿನ್ನ ದೇಹಕ್ಕೆಲ್ಲ ಆರೋಗ್ಯ ಆಗಿದೆ. ಯಾವಾಗ ವಾಕ್ಯ ನನ್ನೊಳಗೆ ಬಂದ್ಬಿಡ್ತು, ಆ ಭಯನೇ ಹೋಯ್ತಾನೆ ನೋಡಿ ಮಕ್ಕಳೇ. ಭಯ, ನಾನು ಏನು ಹೇಳ್ತೀನಿ ಅದು ನೆರವೇರೋದು ಭಯದಲ್ಲಿ. ಅವನು ಬಿದ್ದೋಗ್ಬಿಡ್ಬೇಕು, ಅವ್ನು ಹೊಟ್ಟೆನ ಬಂದ್ಬಿಡುವಾಗ ಎಲ್ಲ ಆಗ್ಬಿಡೋದು ನೋಡಿ, ಹಾಗೆ ಆಗ್ಬಿಡೋದು. ಮರಣಕ್ಕೆ ಎಷ್ಟು ಶಕ್ತಿ ಇರೋದಾದರೆ ಜೀವಕ್ಕೆ ಎಷ್ಟು ಶಕ್ತಿ ಇರೋದು. ಕೆಲವು ಹೇಳ್ತಾರೆ, ಇಲ್ಲ ಅದೆಲ್ಲ ಸುಳ್ಳು, ಭಯ ಅನ್ನೋದೇ ಇಲ್ಲ. ಭಯ ಅನ್ನೋದಿಲ್ಲ, ಅದಂಗೆ ಸುಳ್ಳು ಅನ್ನೋಕ್ಕಾಗತ್ತೆ? ಭಯ ಮನುಷ್ಯನ ಮುಖ ಬದಲಾಯಿಸುತ್ತೆ, ರಕ್ತ ಒತ್ತಡಗಳನ್ನ ಏರುಪೇರು ಮಾಡುತ್ತೆ, ಮಾನಸಿಕ ಖಿನ್ನನಾಗಿ ಮಾಡುತ್ತೆ, ಕೊನೆಗೆ ಯಾವ ಹಂತಕ್ಕೆ ಕರ್ಕೊಂಬರುತ್ತೆ ಮನುಷ್ಯನ, ಹೋಗಿ ಅವನು ಸೂಸೈಡ್ ಮಾಡ್ಕೊಂಡ್ಬಿಡ್ಬೇಕು, ಆ ರೀತಿಗೆ ತರತ್ತೆ. ಆಗ ಭಯ ಏನಿರೋದು ನಿಜ. ಆಗ ಭಯ ಇರೋದು ನಿಜ ಆಗಿರೋದಾದರೆ ವಿಶ್ವಾಸ ಇರೋದು ನಿಜ. ಆಗ ಭಯ ಬಂದು ರೋಗ ತರೋದಾದ್ರೆ ವಿಶ್ವಾಸ ಬಂದು ಆರೋಗ್ಯ ತಗೊಂಬಂದು. ಅದಕ್ಕೆ ವಾಕ್ಯ ಹೇಳುತ್ತೆ, ಅದೇ ನಿನ್ನ ದೇಹಕ್ಕೆಲ್ಲ ಆರೋಗ್ಯವಾಗಿದೆ. ಈ ಉಪದೇಶದ ಮೇಲೆ ಯಾವಾಗಲೂ ನಿನ್ನ ಕಣ್ಣಿಡು, ಆ ಕಣ್ಣು ತಪ್ಪದೇ ಇರಲಿ. ಹೆಂಡತಿ ಮೇಲೆ ಕಣ್ಣಾಗ್ಲಿಲ್ಲ ಪರವಾಗಿಲ್ಲ, ಕರ್ತನ ವಾಕ್ಯದ ಮೇಲೆ ಕಣ್ಣಿಡು ನೀನು 24 ಗಂಟೆ. ಅದಕ್ಕೆ ದೇವರ ವಾಕ್ಯ ಹೇಳುತ್ತೆ, ಈ ಧರ್ಮಶಾಸ್ತ್ರ ಯಾವಾಗಲೂ ನಿಮ್ಮ ಬಾಯಲ್ಲಿ ಇದನ್ನೇ ಹಗಲು ಇರುಳು ಧ್ಯಾನಿಸುತ್ತಾ ಇದರಲ್ಲಿ ಬರೆದಿರುವುದನ್ನೆಲ್ಲ ಕೈಗೊಂಡು ನಡಿ, ಬರೆದಿರುವುದನ್ನೆಲ್ಲ ಆಗ ನೀನು ಜೀವನದಲ್ಲಿ ಕೃತಜ್ಞನಾಗುವಿ ಮತ್ತು ಜಯ ಸುಮ್ಮನೆ ಬರಲ್ಲ. Then you will have success and prosper your way. ಜಯ ಬೇಕಾ? 40 ದಿನ ಉಪವಾಸ ಮಾಡು, ತಲೆಯನ್ನು ಬೋಡ್ಸಿ, ಮೀಸೆಲೆ ತೆಗಿ, ಬಿಳಿ ಬಟ್ಟೆ ಹಾಕೋ, ಜುಬ್ಬ ಹಾಕೋ, ಜಯ ಬರುತ್ತೆ. ನೋ, ಗಾಡ್ ನೆವರ್ ಸೆಡ್ ದಟ್ ಒನ್. As I was with Moses, so shall I will also be with you. மோசையோட இருந்தபடியாக நான் உன்னோடும் கூட இருக்க போகிறேன். ஆனா மோசை கொடுத்த எல்லா கட்டளைகளை நீ ಕೈಗೊಂಡು நடப்பாயாக. ಈ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿಡು. ಅವನಿಟ್ಟ ಬಾಯಲ್ಲಿ, ಅರಮನೆ ನೋಡಲಿಲ್ಲ, ರಾಜನ ಅರಮನೆಯಲ್ಲಿ ಹುಟ್ಟದ, ಅದು ಅರಮನೆಯ ಭೋಗ ಅವನಿಗೆ ಸಿಕ್ಕಲಿಲ್ಲ. ಅವನು ನನ್ನ ಮನೇಲಿ ಹುಟ್ಟದ, ನನ್ನ ಮನೆ ನಂಬಿಗಸ್ತನಾಗಿದ್ದ. ಈ ವಾಸ್ ಫ್ರೆಂಡ್ ಟು ಮೀ, ನನಗೆ ಸ್ನೇಹಿತನಾಗಿದ್ದ. ನನ್ನ ಚಿತ್ತಲ್ಲ ನೋಡ್ದ, ಅವನ ನಾನು ಮುಖವಾಗಿ ನನ್ನ ಹತ್ರ ಅವನು ಮಾತಾಡ್ದ. ಫೇಸ್ ಟು ಫೇಸ್ ಹಿ ವಾಸ್ ಡ್ವೆಲ್ ವಿತ್ ಮೀ ಆ್ಯಂಡ್ ಸ್ಪೋಕ್ ಟು ಮೀ. ನನ್ನ ಮುಖ ನೋಡ್ದ ಅವನು, ನನ್ನ ಪ್ರಸನ್ನತೆ ನೋಡ್ದ. ಮೋಸೆ ಸತ್ತೋದ. ಈಗ ಮೋಸೆ ಸತ್ತ ಮೇಲೆ ಮೋಸೆ ಸಂಗಡ ಹೇಗಿದ್ದೆ ಅದೇ ಥರ ಮಂಜುಳವರೇ ನಾನು ನಿಮ್ಮ ಸಂಗಡ ಇರ್ತೀನಿ. ಇರ್ತೀನಿ ಅಂದರೆ ಕಂಡೀಷನ್ ಏನು ಮುತ್ತವರೇ? ಇರ್ತೀನಿ ಅಂದ್ಬಿಟ್ರು, ಕತ್ತೋರ ನೋಡಿ ಇರಿಕ್ರ, ಕತ್ತರಿಗೆ ತೋತ್ರ ஒரு பீடி குடுமா, ಕ್ಯಾರಮ್ ಬೋರ್ಡ್ ಆಡಲಾಮ, ಪಡಕ್ಲಾಮ, ನಲ್ಲ ಪಡಕ್ಲಾಮ, ಚೆನ್ನಾಗಿ ನಿದ್ರೆ ಮಾಡಿಬಿಟ್ರೆ, ಸೋಮಾರಿಗೆ ಎದ್ದೋಗ್ಬಿಟ್ರೆ, ಇದೆಲ್ಲ ಕರ್ತ ನಿಮ್ಮ ಸಂಗಡ ಇರಲ್ಲ ರೀ. ಅವ್ರು ಇಡ್ತೀನಿ ಅಂತ ವಾಗ್ದಾನ ಕೊಟ್ಟಾಗ ಇದ್ರ ಕಂಡೀಷನ್ ಏನು ಗೊತ್ತಾ? ದ ಟರ್ಮ್ಸ್ ಆ್ಯಂಡ್ ಕಂಡೀಷನ್. ಅವರ ಧರ್ಮಶಾಸ್ತ್ರ ನಿನ್ನ ಬಾಯಲ್ಲಿ ಬರಬೇಕು, ತಲೆಯೊಳಗೆ ಬರಬೇಕು, ಬಾಯಲ್ಲಿ ಬರಬೇಕು. ನಿನ್ನ ದೇಹದಲ್ಲೆಲ್ಲ ವಾಕ್ಯ 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 ಅಂದರೆ ವಾಕ್ಯ ಅಂದ್ರೇನು? ದಟ್ ಈಸ್ ಆಲ್ ಕ್ರೈಸ್ಟ್. The Christ has to resemble in you and you must become the reflector of Christ. ಕ್ರಿಸ್ತನ ಛಾಯೆಯಾಗಿ ನೀವು ಮಾರಲ್ಪಡಬೇಕು. ಅದಕ್ಕೆ ಎಷ್ಟೋ ಜನ ಹೇಳ್ತಾ, அந்த ಬ್ರದರೇ ಪಾತ ಕರ್ತರೇ ಪಾತ ಮಾದರಿ. ನಾನು ಕರ್ತರ್ ಇಲ್ಲೇನೋ, ಬ್ರದರ್ ನೋಡಿದ್ರೆ ಏನೋ ಒಂದು ದೇವ್ರ ಪ್ರಸನ್ನತೆ ನೋಡ್ದಂಗೆ. ನಾನು ದೇವ್ರಲ್ಲ ರೀ, ಐ ಆಮ್ ಓನ್ಲಿ ಎ ಮಿರರ್. ಸೂರ್ಯ ಅಲ್ಲಿದೆ, ಸೂರ್ಯನ ಮೇಲೆ ಕಿರಣ ಬಿಟ್ಟಿದ ತಕ್ಷಣ ಕನ್ನಡಿ ಮೇಲೆ ಕನ್ನಡಿಯಿಂದ ಬೆಳಕೋಗುತ್ತೆ. ನೋಡಿದ್ರಾ? ಕನ್ನಡಿಯಿಂದ ಬೆಳಕೋಗೋದ್ರಿಂದ ಕನ್ನಡಿ ಸೂರ್ಯ ಆಗಲ್ಲ. ಸೂರ್ಯ ಕಿರಣ ಎಲ್ಲಿಂದನೋ ಬಂದು ಕನ್ನಡಿಗೆ ಟಪ್ ಅಂತ ಹೊಡೆದು ಅಲ್ಲಿಂದ ರಿಫ್ಲೆಕ್ಷನ್ ಪ್ರಕಾಶ ಹೊರಗಡೆ ಹೋಗುತ್ತೆ. ಆ ಕನ್ನಡಿನೇ ನಾಗರತ್ನಮ್ಮ ಅವರೇ ನಮ್ಮ ಕೈ ನೋಡೋಕ್ಕಾಗಲ್ಲ. ನೋಡೋಕ್ಕಾಗತ್ತಾ? ಕೆಲವು ಟೈಮ್ ನೋಡಿ ಗಾಡೀಲಿ ಹೋಗ್ತಾ ಇರ್ತಾರೆ, ಟೂ ವೀಲರಲ್ಲಿ ಮಿರರ್ ಇಟ್ಟಿರ್ತೀರ, ಆ ಬಿಸಿಲಲ್ಲಿ ಹೋಗ್ಬೇಕಾದ್ರೆ ಸಡನ್ನಾಗಿ ಬಿಸಿಲಲ್ಲಿ ಬಿತ್ತು ಅಂದರೆ ನಿಮ್ಮ ಕಣ್ಣು ಕಡಗಡ ಅಂದ್ಬಿಡುತ್ತೆ ನೋಡಿ. ಯು ಆರ್ ಓನ್ಲಿ ಎ ಮಿರರ್, ಯು ಆರ್ ಎ ರಿಫ್ಲೆಕ್ಟರ್ ಆಫ್ ಗಾಡ್. ಬಟ್ ಹೌ ಯು ರಿಸೆಂಬಲಿಂಗ್ ಅಬೌಟ್ ಗಾಡ್? ದೇವ್ರ ರಿಫ್ಲೆಕ್ಟರ್ ಯಾವ ಥರ ಇದೆಯಾ? ನಿನ್ನ ನೀತಿ, ನಿನ್ನ ಧರ್ಮ, ನಿನ್ನ ಆಚಾರ ವಿಚಾರ, ನಿನ್ನ ಮಾತುಕತೆ, ನಿನ್ನ ಲೈಫ್ ಸ್ಟೈಲು, ನಿನ್ನ ಡ್ರೆಸ್ ಕೋಡು, ನಿನ್ನ ಪ್ರಾರ್ಥನೆ ಜೀವಿತ, ನಿನ್ನ ಪ್ರಾಮಾಣಿಕತೆ, ನಿನ್ನ ಜೀವನದಲ್ಲಿ ಕೊಡಬೇಕಾದ ನಂಬಿಗಸ್ತಿಗೆ ಎಲ್ಲವೂ ಕೂಡ ರಿಫ್ಲೆಕ್ಟ್ ಆಗಬೇಕು ದೇವ್ರ ನೋಡಿ. ಅವನ ನೋಡಿದ್ರೆ ಆಗಬೇಕು. ಕೆಲವೆಲ್ಲ ನೋಡ್ಬೇಕಾ ನೋಡಿ, ಎಂದ ಮಾದಿ ಪರ ರೌಡಿ ಮಾದಿರಿ ಇರೋ ನನಗೆ, ರೌಡಿ ಥರ ಇದ್ದ ನೋಡ್ದ ಅವನು ನೋಡಿ ದಾಂಬಿಗೆ ಹಂಗೆ ಕತ್ತಿಗೆ ಹಿಡ್ಕೊಂಡು ಹಂಗೆ ಹೋದ್ರೆ ಹೆಂಗಿರುತ್ತೆ? ಪಿಶಾಚಿರಿ ಹೋದಾಗಿರುತ್ತೆ ನೋಡಿ. ಅದು ಯಾಕೆ? ಒಳಗೆ ಅದೇ ತುಂಬ್ಕೊಂಡೈತೆ.
ಮನುಷ್ಯನ ಹೃದಯದ ತುಂಬಿರೋದೇ ಅದೇ, ಕೊಲ್ಲಬೇಕು ಕೊಲ್ಲಬೇಕು ಕೊಲ್ಲಬೇಕು. ಅದಕ್ಕೆ ಕೊಲ್ಲೋಕ್ಕೆ ಯಾವಾಗಲೂ ಕತ್ತಿ ಎತ್ಕೊಳ್ತಾ ಇರ್ತಾನೆ. ನಾವು ಕೊಲ್ಲೋದಕ್ಕಾಗಲ್ಲ, ನಾವು ಜೀವನ ಮಾಡೋದಕ್ಕಾಗಿದ್ದೀವಿ. ಸೈತಾನು ಕದಿಯುವುದಕ್ಕಾಗಿಯೂ ಸೂಲುವುದಕ್ಕಾಗಿಯೂ ಕೊಲ್ಲುವುದಕ್ಕಾಗಿ ಬಂದ, ನಾಶ ಮಾಡೋದಕ್ಕಾಗಿ ಬಂದ ಹೊರತು ಮತ್ತೆ ಯಾವುದಕ್ಕೂ ಬರಲಿಲ್ಲ. ದ ಡೆವಿಲ್ ಹಸ್ ಕಮ್ ಟು ಸ್ಟೀಲ್ ಅಂಡ್ ಕಿಲ್ ಅಂಡ್ ಡಿಸ್ಟ್ರಾಯ್, ಬಟ್ ಐ ಹ್ಯಾವ್ ಕಮ್ ಟು ಗಿವ್ ಮೈ ಲೈಫ್ ಸೋ ದಟ್ ದ ಲೈಫ್ ಮೇ ಬಿ ಇನ್ ಅಬಂಡೆನ್ಸ್. ನಾನಾದರೂ ನನ್ನ ಕುರಿಗಳಿಗೆ ಜೀವ ಕೊಡಬೇಕೆಂತಲೂ ಹೇಳಿ, ನಾನಾದರೂ ನನ್ನ ಕುರಿಗಳಿಗೆ ಜೀವನ ಕೊಡಬೇಕೆಂತಲೂ, ಆ ಜೀವವು ಅವರಿಗೆ ಸಮೃದ್ಧಿ ಆಗಬೇಕೆಂತಲೂ ಈ ಜಗತ್ತಿನಲ್ಲಿ ನಾನು ಬಂದಿದ್ದೇನೆ. ಆಗ ನೀನು ನಾನು ಒಂದು ಕುರಿ ಮರಿಯಾಗಿದ್ದೇವೆ. ಆ ವಾಕ್ಯ ಯಾವಾಗ ನಾವು ಸ್ವೀಕಾರ ಮಾಡ್ತೇವೆ, ಆ ವಾಕ್ಯ ಬಂದಿದ ತಕ್ಷಣ ನಮ್ಮ ಜೀವನದಲ್ಲಿ ದೇವರ ಆಶೀರ್ವಾದ ಆರಂಭ ಆಗುತ್ತೆ. ಪರಲೋಕ ದ್ವಾರ ಓಪನ್ ಆಗತ್ತೆ. ಯಾವುದೆಲ್ಲ ಆಗಲ್ಲ ಅಂತ ಹೇಳಿದೀರಾ, ಯಾವುದೆಲ್ಲ ನಡೆಯಲ್ಲ ಅಂತ ಹೇಳಿದೀರಾ, ಅದನ್ನು ನಡೆಸೋದಕ್ಕೆ ದೇವರು ತಾಕತ್ತು, ಹಿಮ್ಮತ್ತು, ಶಕ್ತಿಯನ್ನ ಅಪ್ಪ ನಮಗೆ ದಯಪಾಲಿಸ್ತಾರೆ. ಅದಕ್ಕೆ ದೇವರು ವಾಕ್ಯ ಹೇಳೋದು, ಅವನು ಬಿಡಪ್ಪ ಚಾಲೆಂಜಿಂಗ್ ಮ್ಯಾನು, ಅವನು ಹಂಗಿದೆ. ಯಾಕೆ? ಆ ಆತ್ಮ ಅವರಲ್ಲಿದೆ. ದೇವರ ಆತ್ಮ ನಮ್ಮಲ್ಲಿ ಬಂದ್ಬಿಟ್ರೆ ಲೋಕದಿಂದ, ದೇವರಿಂದ ಹುಟ್ಟಿರುವಂತವೆಲ್ಲವೂ ಕೂಡ ಲೋಕವನ್ನ ಜಯಿಸುತ್ತದೆ. ಲೋಕವನ್ನು ಜಯಿಸುವಂಥದ್ದು ನಮ್ಮ ನಂಬಿಕೆ. ಆ ನಂಬಿಕೆ ನಿಮ್ಗೆ ಕೊಟ್ಟಿದ್ದಾರೆ. ಆಗ ನಂಬಿಕೆ ನಮ್ಮಲ್ಲಿ ಬಂದ್ಬಿಡ್ತು ಅಂದರೆ ವಾಕ್ಯ ನಮ್ಮಲ್ಲಿ ಬಂದ್ಬಿಡುತ್ತೆ. ವಾಕ್ಯ ನಮ್ಮಲ್ಲಿ ಬಂದ ತಕ್ಷಣ ನಮ್ಮಲ್ಲಿ ಒಂದು ದೇವಾಲಯ ನಿರ್ಮಾಣ ಆಗುತ್ತೆ. ಯು ವಿಲ್ ಬಿಕಮ್ ಎ ಲಿವಿಂಗ್ ಟೆಂಪಲ್ ಆಫ್ ಗಾಡ್. ದ ಹೋಲಿ ಸ್ಪಿರಿಟ್ ವಿಲ್ ಡೆಲ್ ಇನ್ ಯು. ಪವಿತ್ರಾತ್ಮರು ನಿಮ್ಮೊಳಗೆ ಅವರು ವಾಸ ಮಾಡತಕ್ಕ ಸ್ಥಳವಾಗಿ ಅವ್ರಿಗೆ ಬಂದು ಕೂತ್ಕೊಳ್ತಾರೆ. ಶ್ರೀನಿವಾಸ ಅಂದ್ರೇನು? ಶ್ರೀ ಆ್ಯಂಡ್ ನಿವಾಸ. ಶ್ರೀ ಮೀನ್ಸ್ ಹೋಲಿ, ನಿವಾಸ ಮೀನ್ಸ್ ಡ್ವೆಲಿಂಗ್ ಪ್ಲೇಸ್. ಶ್ರೀನಿವಾಸ್ ಒಳ್ಳೆ ಹೆಸರು, ಅದು ನಾನು ಲೈಕ್ ಮಾಡ್ತೇನೆ. ಅದೇ ವಾಕ್ಯ ಬರೆಯಲ್ಬಿಡತ್ತೆ. ಲೆವಿಟಿಕಸ್ ಯಾಜಕ ಕಾಂಡ 26ನೇ ಅಧ್ಯಾಯ ವಾಕ್ಯ 13 ಓದಿ ಅದನ್ನು. ಯಾಜಕ ಕಾಂಡ 26:13. ಲೆವಿಟಿಕಸ್ ಚಾಪ್ಟರ್ 26 ವರ್ಸ್ 13. 12ರಿಂದ ಓದಿ, 12ರಿಂದ. ಹಾಂ. ನಾನು ನಿಮ್ಮ ನಡುವೆ ನಿವಾಸ ಮಾಡುವೆನು. ನೋಡದ, ಶ್ರೀನಿವಾಸ ಅಂತ ಇದೆ ಬೈಬಲ್ ಅಲ್ಲಿ. ನಿಮ್ಮ ನಡುವೆ ನಿವಾಸ ಮಾಡುವೆನು, ನಿಮ್ಮನ್ನು ತಳ್ಳಿ ಬಿಡುವುದಿಲ್ಲ, ನಿಮ್ಮ ನಡುವೆ ತಿರುಗಾಡುತ್ತಾ ನಿಮಗೆ ದೇವರಾಗಿರುವೆನು, ನಾನು ನಿಮ್ಮ ದೇವರಾಗಿರುವೆನು, ನೀವು ನನಗೆ ಪ್ರಜೆಯಾಗಿರುವಿರಿ, ನೀವು ನನ್ನ ಪ್ರಜೆಗಳಾಗಿರುವಿರಿ, ನನ್ನ ಮಕ್ಕಳಾಗಿರುವಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಭಯ ರೋಗ ತರೋದಾದ್ರೆ ವಿಶ್ವಾಸ ಆರೋಗ್ಯ ತಂದ್ಬಿಡುತ್ತೆ. ಭಯ ನಾಶನದ ಗುಂಡಿಗೆ ತೆಗೆದುಕೊಂಡು ಹೋಗುತ್ತೆ. ಆದರೆ ವಿಶ್ವಾಸ ನಮ್ಮನ್ನು ಬಂಡೆ ಮೇಲೆ ತಂದು ಎತ್ತಿ ನಿಲ್ಲಿಸುತ್ತೆ. ಬಂಡೆ ಮೇಲೆ ವಿಶ್ವಾಸ ಭಯ ನಮ್ಮನ್ನ ಗುಂಡಿಗೆ ತೊಗೊಂಡೋಗ್ಬಿಡುತ್ತೆ. ಭಯ ಬಂದ್ಬಿಡುತ್ತೆ. ಯಾವುದೋ ಒಂದು ಪಾರ್ಟಿ ಹಾಲಲ್ಲಿ ಒಂದು ಆಫೀಸರ್ ಸತ್ತು ಬಿದ್ದಿದ್ದ. ಮಿಡ್ ನೈಟ್ ಡಿನ್ನರ್ ಅಂತೆ, ಫುಲ್ ಡ್ರಿಂಕ್ಸು. ಅವನೇನು ಕುಡ್ದಿಲ್ಲ ಪಾಪ, ತುಂಬ ಭಯ ಅನಿಸುತ್ತೆ. ಸಡನ್ ಅವನು ಸದೋಗ್ಬಿಟ್ಟ. ಅಲ್ಲೆಲ್ಲ ಮೊಸಳೆಗಳಿತ್ತು, ಅಲ್ಲೆಲ್ಲ ಪಾಂಡಲ್ಲಿ ಮೊಸಳೆಗಳೆಲ್ಲ ಇತ್ತು. ಅವರೆಲ್ಲ ಹೇಳಿದ್ರು, ನೋಡಿ ಇಲ್ಲೆಲ್ಲ ಮೊಸಳೆ ಇದೆ, ಸ್ವಲ್ಪ ಕ್ಲೀನಾಗಿ ನಡೀರಿ, ಹುಷಾರಾಗಿ ನಡೀರಿ ಅಂತ. ಅವ್ನು ನೋಡ್ದ, ಅಯ್ಯೋ ಮೊಸಳೆ ಇತ್ತು, ಅಯ್ಯೋ ಇಲ್ಲಪ್ಪ ಆಯಿತು ಹುಷಾರಾಗಿ ನಡೀತೀನಿ ಅಂತೇಳಿ. ನನ್ನ ಪ್ರಿಯ ಮಕ್ಕಳೇ, ಎಲ್ಲಿ ಮೊಸಳೆ ಇಲ್ಲ ಆ ಜಾಗದಲ್ಲಿ ಅವನು ಬಿದ್ದು ಸತ್ತೋದ. ಇವನಿದ್ದಿದ್ದು 5 ಅಡಿ, ನೀರಿದ್ದಿದ್ದು 2 ಅಡಿ. ಎಷ್ಟಡಿ? ಇವನಿದ್ದಿದ್ದು 5 ಅಡಿ. ಇವ್ನು ನಿಂತ್ಕೊಂಡಿರ್ಬೋದಾಯ್ತು. ಆ ನೀರು ಅವನು ಭಯ ಪಟ್ಟಿದ್ದಕ್ಕೆ ಆ 2 ಅಡಿ ನೀರಲ್ಲಿ ಬೆಳಗಿನ ಜಾವದಲ್ಲಿ ಪೊಲೀಸರು ಲೆಕ್ಕ ಹಾಕ್ತಾರೆ. ಹೆಂಗೆ ಸತ್ತೋದ? ಬಿಕಾಸ್ ಆಫ್ ಫಿಯರ್. ದಮ್ಮಾಮ್, ಸೌದಿಲಿ ದಮ್ಮಾಮ್ ಅಂತ ಒಂದು ಸ್ಥಳ ಇದೆ. ಆ ಸ್ಥಳದಿಂದ ಒಂದು ವಿಶ್ವಾಸಿ ಫೋನಲ್ಲಿ ಪ್ರೇ ಮಾಡಿಸ್ಕೊಳ್ತಾ ಇದ್ರು. ತುಂಬ ಸಾಲ ಮಾಡಿಬಿಟ್ಟಿದ್ದಾರೆ. ಮನೆ ಮುಂದೆ ಜಗಳಗಳು ಬಂದು, ಇಲ್ಲಿ ಮಂಗಳೂರಲ್ಲಿ ದಿನ ಗಲಾಟೆ. ಹೆಂಡತಿ ಫೋನ್ ಮಾಡಿರ್ತಾರೆ, ನೀನು ಎಂಥ ಮನುಷ್ಯ, ಎಂಥ ಕರ್ಮ ನಿಂದು, ನೀ ಇಲ್ಲಿ ಜನ ಬಂದು ಗಲಾಟೆ ಮಾಡ್ತಾ ಇದ್ದಾರೆ, ನೀನು ಸಾಲ ಮಾಡಿ ಹೋಗಿದ್ಯಾ, ಸತಾಯಿಸ್ತಾ ಇದ್ದಾರೆ, ನೀನು ಅಲ್ಲೋಗಿ ಆರಾಮಾಗಿ ಕೂತಿದ್ಯಾ, ನಾನಿಲ್ಲಿ ಪ್ರತಿದಿನ ಅವ್ರ ಜೊತೆ ಹೋರಾಡೋಕ್ಕಾಗ್ತಾ ಇಲ್ಲ, ನಾನೇನು ಮಾಡ್ಬಿಡ್ತೀನಿ, ಸೂಸೈಡ್ ಮಾಡ್ಕೊಂಬಿಡ್ತೀನಿ. ಅವನಿಗೆ ಟೆನ್ಷನ್ ಏರ್ಬಿಡ್ತು. ನೋಡಿ, ಬ್ಯಾಂಕಲ್ಲಿ ಕೆಲಸ ಮಾಡ್ತಾಯಿದ್ದ. ಅವನಲ್ಲಿ ಹೆದರಬೇಡ, ನಮ್ಮ ತಾಯಿ ಆರೋಗ್ಯ ಇಲ್ಲದೇ ಇದ್ದದಕ್ಕೆ ತಾನೇ ನಾನು ಸಾಲ ಮಾಡಿದೆ, ಟೆನ್ಷನ್ ಮಾಡಬೇಡ, ಆ ಸಾಲ ತೀರ್ಸೋಕ್ಕೆ ಇಷ್ಟು ದೊಡ್ಡ ಊರಿಗೆ ಬಂದಿದ್ದೀನಿ, ಅವೇನೋ ಬಂದು ಸ್ವಲ್ಪ ಸಮಾಧಾನ ಮಾತಾಡಿ ಕಳಿಸು ಅಂತ ಹೇಳಿದ್ರೆ ಇವಳು ಮಾಡಲಿಲ್ಲ. ಒಂದು ದಿನಕ್ಕೆ 25 ಕಾಲು ಇವನಿಗೆ ಹೋಗ್ತಾಯಿದ್ದು, ನಾನು ಸತ್ತೋಗ್ತೀನಿ, ನೀನು ಹಾಳಾಗೋಗು, ನೀನು ಸತ್ತೋಗು. ಇದನ್ನು ಕೇಳ್ತಾ ಅವನು ಇರೋ ಧೈರ್ಯ ಹೋಗಿ ಭಯ ಬಂದ್ಬಿಡ್ತು ಅವನಿಗೆ. ಯು ಕ್ಯಾನ್ ಸಿ 2 persons, one is fear and another is faith. That is King Saul and also King and small David boy. ದಾವಿದು ಮತ್ತು ಸೌಲು, ಅರಸನಾದ ಸೌಲು ನೋಡ್ತೀವಿ. ಅರಸನಾದ ಸೌಲು ಭಯದಲ್ಲಿದ್ದಾನೆ, ದಾವಿದನು ವಿಶ್ವಾಸದಲ್ಲಿದ್ದಾನೆ. ಅವನಲ್ಲಿ ಭಯ ಆಳ್ತಾ ಇದೆ, ಇವನಲ್ಲಿ ವಿಶ್ವಾಸ ಆಳ್ತಾ ಇದೆ. ಅವನಲ್ಲಿ ಭಯ ಇದ್ದಿದ್ದಕ್ಕೆ ಅವನು ಸೋಲಕ್ಕೆ ರೆಡಿ ಆಗ್ತಾ ಇದ್ದಾನೆ, ಇವನಲ್ಲಿ ವಿಶ್ವಾಸ ಇದ್ದಿದ್ದಕ್ಕೆ ಇವನು ಚಾಲೆಂಜ್ಗೆ ರೆಡಿ ಆಗ್ತಾ ಇದ್ದಾನೆ. ನಾನು ಇದೀನಿ, ಬರ್ತೀನಿ ಅಲ್ಲಿ.
ಯಾಕೆ ಅವ್ರ ಕೈಲಿ ಆಗಲಿಲ್ಲ? ಅದು ಗೆಲ್ಲಕ್ಕೆ, ಆ ಸವಾಲನ್ನ ಯಾಕೆ ಗೆಲ್ಲಕ್ಕಾಗಿಲ್ಲ? ಬಿಕಾಸ್ ದೇರ್ ವಾಸ್ ನೋ ವರ್ಡ್. ಈ ಧರ್ಮಶಾಸ್ತ್ರ ಯಾವಾಗಲೂ ನಿಮ್ಮ ಬಾಯಲ್ಲಿ ಇರಲಿ ಅಂತ ಹೇಳ್ತಾರೆ. ಆ ಇರಬೇಕು ನೋಡಿ. 1ನೇ ತಾರೀಕು ಒಂದು ತಾಯಿ ಸೀರೆ ಅಂಗಡಿ ನೋಡಿ, ಬಸ್ಸಲ್ಲಿ ಒಂದು ಸೀರೆ ನೋಡಿದ್ರೆ 25ನೇ ತಾರೀಕುವರೆಗೂ ಆ ಅಪ್ಪನಿಗೆ ಡೈಲಿ ಬಾಂಬ್ ಹಾಕ್ತಾರೆ. ನಾನು ಅಲ್ಲಿ ಸೀರೆ ನೋಡಿದ್ದೀನಿ, ಅದು ತೊಗೊಂಬರ್ಬೇಕು, ಅದು ಡಿಸ್ಕೌಂಟಲ್ಲಿದೆ, ಇದೇ ನೋಡಿ ತೊಗೊಂಬರ್ಬೇಕು, ಬೇಗ ತರಬೇಕು ಅಂದರೆ ದುಡ್ಡೇ ಇಲ್ಲಮ್ಮ. ಅದು ಹೆಂಗಾದ್ರು ನಂಗೆ ಗೊತ್ತಿಲ್ಲ, ನೀನು ಸತ್ತಾದರೂ ತೊಗೊಂಬ, ನನಗೆ ಗೊತ್ತಿಲ್ಲ, ನಾನು ಸೀರೆ ಹಾಕೋಬೇಕು. ಅದಕ್ಕೆ ಈ ಹಬ್ಬಗಳು ಬಂದಾಗ ಗಂಡಸರಿಗೆ ಬುಕ್ಕು ಅಂತ ಇರ್ತದೆ. ಯಾಕೆ ಬಿಲ್ ದೊಡ್ಡದಾಯ್ತದೆ ಅಲ್ಲಿ. ಅದಕ್ಕೆ ಅವ್ರೇನು ಮಾಡ್ತಾರೆ, ಸೂಪರ್ ಮಾರ್ಕೆಟ್ ಬಂದಾಗ ನೀವು ಉಳ್ಳೆ ಪೋಯ್ಟ್ವಾ ನಾ ಹಿಂಗೆ ಇರುಪೆ ಅಂತ ಹೇಳ್ತಾರೆ. ಈಗ ಬಿಲ್ಲು ಪೆರಸು ಅಂದಿಡೊಮ್ಮೆ ಕಂಡದೆಲ್ಲ ಮೊಂಡಿ ಪೋಟಿ. ಅದು ಇವಾಗ ಟ್ರಾಲಿ ಬೇರೆ ಕೊಟ್ಬಿಟ್ಟವ್ರೆ, ಯವಾಜಿಲ್ ಅವರೇ ಟ್ರಾಲಿ ಕೊಟ್ಬಿಟ್ಟು ಎಲ್ಲ ಹಾಕ್ಕೊಂಡು ಹೋಗ್ತಾರೆ. ಹಾಕೋ ಎಲ್ಲ ಹಾಕೋ. ಇನ್ನೊಂದು ಗಾಡಿ ಎತ್ಕೊಪ್ಪ, ಆ ಗಾಡಿ ಎತ್ಕೊಂಡು, ಈ ಗಾಡಿ ಎತ್ಕೊಂಡು, 2 ಗಾಡಿ ಎತ್ಕೊಂಡು, ಒಂದು ಗಾಡಿ ತಳ್ಳದಲ್ಲಿ ಹಿಂಗೆ, ಇನ್ನೊಂದು ಗಾಡಿ ಹಿಂಗೆ, ಅದು ಎಲ್ಲ ತಳ್ಕೊಂಡು ಹೋಗಿ. ಐಸ್ ಕ್ರೀಮು, ಡೆಸರ್ಟು, ಮಾಂಸ, ಬೋಟಿ, ಕಲೀಜ ಎಲ್ಲ ತೊಗೊಂಡು ತುಂಬಿಸ್ಕೊಂಡು ಏನೆಲ್ಲ ಹಾಕಬೇಕು. ಅವಳಲ್ಲಿ ಬರಬೇಕಾದ್ರೆ ಹಾರ್ಟ್ ಅಟ್ಯಾಕ್ ಆಯ್ತದ ಗಂಡನಿಗೆ. ಸಂಬಳ ಬರಿದೆ ಇಷ್ಟು, ಇವ್ರು ಇಷ್ಟು ದೊಡ್ಡ ಗಾಡಿ ಎತ್ಕೊಂಡು ಬರ್ತಾ ಇದ್ದಾರಲ್ಲ. ಇದೆಲ್ಲ ಬೇಕಾ ನಿಮಗೆ? ಬಾಯಿ ಮುಚ್ಕೊಂಡು ಸುಮ್ಮನೆ ಇರಿ. ನಿಮ್ಗೆ ಕೊಡೋಕ್ಕಾಯ್ತದೆ, ತಾಕದಿದ್ರೆ ಕೊಡಿ, ಇಲ್ಲ ನಮ್ಮ ಅಪ್ಪನ ಫೋನ್ ಮಾಡ್ತೀನಿ. ಈ ಬಿಲ್ಲು ನೋಡಿ ಅವ್ನ ದಿಲ್ಲು ವೀಕ್ ಆಗ್ಬಿಡುತ್ತೆ ನೋಡಿ. ಅದಕ್ಕೆ ಹೆಂಡ್ತಿನ ಪ್ರೀತಿ ಮಾಡೋದೇ ಕಮ್ಮಿ ಆಗ್ಬಿಡುತ್ತೆ. ಅವಳು ಯಾವಾಗ ಮಾರ್ಕೆಟ್ಗೆ ಹೋಗೋಣ ಅಂತೇಳೆ ಇವ್ನಿಗೆ ಅಲ್ಲೇ ಬಾಂಬ್ ಹಾಕ್ದಂಗೆ ಆಯ್ತದೆ ನೋಡಿ. ನನಗೆ ಯಾಕೋ ಹುಷಾರಿಲ್ಲ, ನಮ್ಮ ಶೆಟ್ರೆ ಯಾವಾಗ ಮಾರ್ಕೆಟ್ಗೆ ಹೋಗೋಣ, ವ್ಯಾಜಿಲರಿ ಯಾವಾಗ ಮಾಲ್ಗೆ ಹೋಗೋಣ ಅಂತ ಹೇಳ್ತಾಳೆ. ಮಕ್ಕಳೇ ನೀವೆಲ್ಲ ಹೋಗಿ ಏನು ವರಿ ಮಾಡಬೇಡಿ, ಅಪ್ಪಗೆ ತುಂಬ ಕೆಲಸ ಇದೆ, ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಟವ್ರೆ, ನಾನು ಎಲ್ಲ ಕೆಲಸ ಮಾಡ್ತಿರ್ತೀನಿ, ಹೋಗಿ ಹುಷಾರಾಗಿ ಬಂದ್ಬಿಡಿ. ಕಾರ್ಡ್ ಕೊಡಿ. ಅಲ್ಲ, ಕಾರ್ಡಲ್ಲಿ ದುಡ್ಡಿಲ್ಲ, ಕೊಟ್ಟಿರ್ತೀನಿ, ಸ್ವಲ್ಪ ತಗೋ. ತಗೋ. ನಂಬರು 2211 ತಗೊಂಡೋಗು. ರಾಂಗ್ ನಂಬರ್ ಕೊಟ್ಟಿರ್ತಾನೆ. ಆ ಅಮ್ಮ ಅಲ್ಲಿ ಹಾಕ್ತಾಳೆ 2211 ಹಾಕಿದರೆ ಅದು ಬರೋಲ್ಲ, ಡಿಕ್ಲೇನ್ ಅಂತ ಹೇಳುತ್ತೆ. ಅಲ್ಲಿಂದ ಫೋನ್ ಮಾಡ್ತಾಳೆ, ಏನು ನಂಬರ್ ಕೊಟ್ಟಿದ್ದೀರಿ ನೀನು? ಒಳ್ಳೆ ನಂಬರೇ ಕೊಟ್ಟಿದ್ದೀನಿ. ಸರಿಯಾದ ನಂಬರ್ ಹೇಳಿ ನಿಮಗೆ. ಪೋಯ್ ಅಂತ ಆಗ್ತಿರ್ತದೆ ನೋಡಿ ಅವ್ರಿಗೆ. ಮಾಡ್ತೀನಿ, ಬರ್ತೀನಿ ಮನೆಗೆ. ಇಲ್ಲಮ್ಮ ಕರೆಕ್ಟ್ ಐತಲ್ಲ ನಂಬರ್, ಅದೇನು ಡಿಕ್ಲೇರ್ ಆಯಿತು? 2201 ಕೊಡಬೇಕಾಯ್ತು. ದೊಡ್ಡಪ್ಪಣ್ಣವರೇ 2211 ಹಾಕ್ಕೊಟ್ಟಿ. ಮೋಸ ಮನೇಲೇ ವಂಚನೆ. ಕೊನೆಗೆ ಹೆಂಡ್ತಿ ಏನು ಮಾಡ್ತಾಳೆ, ಅಣ್ಣನಿಗೋ ತಮ್ಮನಿಗೆ ಫೋನ್ ಮಾಡಿ, ಸ್ವಲ್ಪ ಗೂಗಲ್ ಪೇ ಹಾಕೋ ಈ ಕಡೆ, ನಿಮ್ಮ ಮಾಮ ಬಂದಿಂಗೆಲ್ಲ ಆ ಮರ್ಯಾದೆ ತೆಗಿತಾವನೆ, ಅವರೆಲ್ಲ ನಾನು ಹೋಗಿ ತೆಗಿತೀನಿ ಹೋಗಿ ಅಂತ ಎಲ್ಲ ಸಾಮಾನು ಎತ್ಕೊಂಡು ಮನೆಗೆ ಬಂದಮೇಲೆ ಬೇರೆ ಡಿಚಿಮ್ಮೆ ಜಗಳಗಳು. ಯಾಕೆ ನಿನ್ನ ಬಿಲ್ಲು ನೋಡಿ ಭಯ ಪಡ್ತೀಯ? ಕರ್ತನಿದ್ರೆ ಕರ್ತನಿನ ಕುರುಬಾನಿ ಕೊರತೆ ಪಡೋದಿಲ್ಲ ಮಗಳೇ. ಹೋಗಿ ಏನು ಬೇಕಾ ತಗೋ, ಏನು ಬೇಕಾ ತೊಗೊಂಬ, ತೊಂದರೆ ಇಲ್ಲ. ಸಿಸ್ಟರ್ ನಾ ಕಾರ್ಡ್ ಕೊಡ್ತೀನಿ, ಹೋಗಿ ತೊಗೊಂಬ, ಏನು ಬೇಕು ತೊಗೊಂಬರಲ್ಲ, ಅದೆಲ್ಲ ತೊಗೊಂಬರಲ್ಲ, ಎಲ್ಲ ತೊಗೊಂಬ ಹೋಗು. ಏನು ತೊಗೊಂಬರ್ತೀಯ ಅದು ಅದೇನು ತರ್ತೀಯ, ನಾನು ನೋಡ್ತೀವಿ, ಹೋಗಿ ತೊಗೊಂಬ. ಜಾಸ್ತಿ ತಂದ್ಬಿಡ್ತಾರೆ. ಅವ್ರು ಏನೇ ತೊಗೊಳ್ತಾ ನಂಗೆ ಮೆಸೇಜ್ ಬರ್ತಾ ಇರತ್ತೆ. ಇಲ್ಲ ನಾನು ಹೋದೆ, ಸ್ವಲ್ಪನೇ ಖರ್ಚಾಗಿದೆ, ಬರೋದು ಎದುರು ಬೇಡ. 3 ಗಂಟೆ 38 ನಿಮಿಷಕ್ಕೆ 3600 ರೂಪಾಯಿ ಖರ್ಚು ಮಾಡಿದ್ಯಾ. 4 ಗಂಟೆಗೆ ಇನ್ನೊಂದು ಕಡೆ ಹೋಗಿದೆ, ಅಲ್ಲಿ 2200 ಚಿಲ್ಲರೆ ಆಗಿದೆ. ಇಲ್ಲ ಒಟ್ಟು ಏನಿಲ್ಲ, 4000 ಅಷ್ಟೇ ಆಯ್ತು. 4 ಅಲ್ಲ 7,500 ಖರ್ಚಾಗಿದೆ. ಡೀಸೆಲ್ಗೆ 2000 ರೂಪಾಯಿ. ಡೀಸೆಲ್ ನೋಡಿ, ಡೀಸೆಲ್ ಮನೆ ಡೀಸೆಲ್. ದೇವ್ರಿಗೆ ಸ್ತೋತ್ರ. ತೆರೆದ ಮನಸ್ಸಿಂದ ಕೊಡ್ರಿ, ಅಪ್ಪ ನಿಮ್ಮನ್ನ ಆಶೀರ್ವಾದ ಮಾಡ್ತಾರೆ. ಇವಾಗ ಮೊದಲೆಲ್ಲ ಜೋಬಲ್ಲಿ ಬಂದು ಪಿಕ್ ಪ್ಯಾಕೆಟ್ ಮಾಡೋರು ಹುಡುಗಿರು. ಇವಾಗ ಪಿಕ್ ಪ್ಯಾಕೆಟ್ ಗೂಗಲ್ ಪೇ ಬಂದಾಗಿಂದ ಯಾವುದು ಮಾಡೋಕ್ಕಾಗಲ್ಲ, ಎಲ್ಲ ಗುಗ್ಗುಗಳು ಆಗ್ಬಿಡ್ತು ನೋಡಿ. ಎಲ್ಲ ಅವ್ನಿಗೆ ಮೊಬೈಲ್ ಇಟ್ಕೊಂಡ್ಬಿಟ್ಟವನೆ. ಏನು ಅಮ್ಮಕ್ಬೇಕು, ಏನು ಅಮ್ಕಿದ್ರು, ಒಂದನ್ನೇ ಒತ್ತಿ 2 ಒತ್ತಿ ಅನ್ನೋದು, ಏನು ಒತ್ತೋದು ಗೊತ್ತಾಗಲ್ಲ. ಅಲ್ಲಿ ಭಯ, ಆ ಭಯ ನಿಮ್ಮನ್ನು ಆಳ್ಬಿಡ್ತು ಅಂದರೆ ಅರಸನಿಗೆ ಭಯ ಬಂದ್ಬಿಡ್ತು. ಈ ಕಾಂಟ್ ಫಿಲ್ಡ್ ವಿತ್ ಅ ಫಿಯರ್. ವೈ? ದೇರ್ ವಾಸ್ ನೋ ವರ್ಡ್, ದೇರ್ ವಾಸ್ ನೋ ಪ್ಯಾಷನ್ ಫಾರ್ ಗಾಡ್ಸ್ ಕಿಂಗ್ಡಮ್, ದೇರ್ ವಾಸ್ ನೋ ಡಿವೋಟಿನೆಸ್ ಫಾರ್ ಗಾಡ್, ದೇರ್ ವಾಸ್ ನೋ ಹೋಲಿನೆಸ್. ದೇವರಿಗಾಗಿ ಪವಿತ್ರತೆ ಇಲ್ಲ, ದೇವರಿಗಾಗಿ ಶುದ್ಧ ಜೀವನ ಇಲ್ಲ, ದೇವರಿಗಾಗಿ ಅವನು ಯಾವ ವಿಧವಾದ ಒಂದು ನಮ್ರತೆಯಾದ ಜೀವನ ಅವನು ಮಾಡಲಿಲ್ಲ. ಯಾಕಂದರೆ ಅವನಿಗೆ ದೇವರಿಗಿಂತ ಲೋಕನೇ ದೊಡ್ಡದಾಯ್ತು. ಅವನಿಗೆ ದೇವರಿಗಿಂತ ತನ್ನ ಆಶಾ ಪಾಶ, ತನ್ನ ವಸ್ತುಗಳು, ತನ್ನ ಸುಖಭೋಗ, ಇವುಗಳೇ ಅವನಿಗೆ ದೊಡ್ಡದಾಯ್ತು ಅರಸನಿಗೆ. ಅದಕ್ಕೆ ಅವನಿಗೆ ಭಯ ಹಿಡಿದು ಬಿಡ್ತು ಮಕ್ಕಳೇ. ಆದರೆ ದಾವೀದನಿಗೆ ಆಶಾ ಪಾಶಗಳಿಗಿಂತ, ವಸ್ತುಗಳಿಗಿಂತ, ಲೋಕಕ್ಕಿಂತ, ಕಾವೇರಿ ಅವರೇ, ಶೈನಿ ಅವರೇ,
ಶಾನನ್ ಅವರೇ, ಕರ್ತನ ವಾಕ್ಯವೇ ಅವನಿಗೆ ಇಂಪಾರ್ಟೆಂಟ್ ಆಗಿದೆ. Hallelujah. ಮನೆಗೆಲ್ಲ ಬಂದಾಗ ಅಣ್ಣಂದ್ರು ಬರೋರೆಲ್ಲ ಮಿಲ್ಟ್ರಿ ಹಿಡಿದ್ರು. ದಂಡ ಚೋರ್ ಹೊರದು ಪಾರು ಬಿಟ್ಟು ಅನ್ನ ತಿಂತವನ ಅಪ್ಪನ ಹತ್ರ. ಓದಿದ್ಯಾನ ನೀನು? ನಾಚಿಕೆ ಇಲ್ಲವನು? ನೋಡಿ, ನಾವೆಲ್ಲ ಆಫೀಸರ್ ಆಗಿದ್ದೀವಿ. ಅರಮನೇಲಿ ಹೋಗಿ ನಾವೆಲ್ಲ ರಾಯಲ್ ಆರ್ಮಿ ಆಫೀಸರ್ಗಳಾಗಿದ್ದೀವಿ. ಕುದುರೆ ಮೇಲೆ ಬಂದು ಇಳಿಯೋರು. ಇವನ್ನೆಲ್ಲ ಏನಣ್ಣ ಎಲ್ಲೋಗಿ? ನಿನ್ಗೆ ಏನೋ ಗೊತ್ತು? ಕುದುರೆ ಗೊತ್ತಾ? ಯುದ್ಧ ಗೊತ್ತಾ ನಿನಗೆ? ನೀ ಏನೋ ಓದ್ದೆ ನೀನು? ನೀ ದಂಡಚೋರ್ ನೀನು. ಬರೀ ತಿಂದೆ ನೀನು ಜೀವನ ಮಾಡ್ತಿದ್ಯಾ. ಅಪ್ಪನಿಗೆ ವೇಸ್ಟ್ ಮಾಡಿ ನೀನು. ಇಲ್ಲಪ್ಪ, ನಾ ವೇಸ್ಟೇ ಇಲ್ಲ. ಅದು ಊಟ ಮಾಡಿ ಕುರಿ ಮೇಯಿಸ್ಬೇಕಾದ್ರಲ್ಲ ಹೋಗಿ ಧರ್ಮಸ್ಥಳ ಇಟ್ಕೊಂಡರು ಓದ್ತಾ ಇದ್ದ. ದೇವರೇ, ನಾನು ದಂಡಚೋರ್ ಅಂತ ಹೇಳ್ತಾರಪ್ಪ, ಬಿಟ್ಟು ಊಟ ತಿಂತೀನಿ ಅಂತ ಹೇಳ್ತಾರಪ್ಪ. ಆಗ ನನ್ನ ಜೀವನದಲ್ಲಿ ನಿನ್ನ ಕಾರ್ಯ ಮಾಡಪ್ಪ. ನಿನ್ನ ಧರ್ಮಶಾಸ್ತ್ರ ನನ್ನ ಉಸಿರಾಗಿರಲಿ. ನಿನ್ನ ಧರ್ಮಶಾಸ್ತ್ರ ನನಗೆ ಪಾವನವಾಗಲಿ. ನಿನ್ನ ವಾಕ್ಯವೇ ನನಗೆ ಮನನ ಆಗಲಿ. ಹಗಲು ಎರಡು ಆ ವಾಕ್ಯವನ್ನು ಜ್ಞಾನ ಮಾಡ್ತಾ ಇದ್ದ. ಅದಕ್ಕೆ ಅನುಭವದಿಂದನೇ ಅವನು ಬರೀತಾನೆ. ಕರ್ತನ ಧರ್ಮಶಾಸ್ತ್ರದಲ್ಲಿ ಆನಂದ ಪಟ್ಟು ಅವನು ಸುಮ್ಮನೆ ಬರೆಯೋಕ್ಕಾಗತ್ತಾ? ಅನುಭವ ಇದ್ರೇನೆ ಒಂದು ಕಥೆ ಪುಸ್ತಕ ಬರೆಯೋಕ್ಕಾಗತ್ತೆ. ಅನುಭವ ಇದ್ದಿದ್ದಕ್ಕೆ ರಿಯಾಲಿಟಿ ಅವನು ಬರೀತಾನೆ. ಅದನ್ನು ಕರ್ತನ ಧರ್ಮಶಾಸ್ತ್ರ ಆನಂದ ಪಡ್ತಾನೆ. ಎಷ್ಟು ಅವಮಾನ, ಹೌ ಮೆನಿ ಕೈಂಡ್ ಆಫ್ ಇನ್ಸಲ್ಟೇಷನ್ಸ್ ಹಿ ಮಸ್ಟ್ ಹ್ಯಾವ್ ಬಿನ್ ಗಾನ್ ಥ್ರೂ ಇನ್ ಹಿಸ್ ಲೈಫ್, ಆಲ್ ದ ಡೇಸ್ ಆಫ್ ಹಿಸ್ ಲೈಫ್. ತನ್ನ ಜೀವನ ಪರ್ಯಂತಕ್ಕೂ ಬೇರೆ ಅವಮಾನ, ಜೀವನ ಪರ್ಯಂತಕ್ಕೂ ಕಣ್ಣೀರು, ಜೀವನ ಪರ್ಯಂತಕ್ಕೂ ದುಃಖ. ಇವತ್ತು ನಿಮ್ಗೆ ಅದೆಲ್ಲ ಆಗ್ತಾ ಇದೆ. ಜೀವನ ಪರ್ಯಂತಕ್ಕೆ 10 ರೂಪಾಯಿ ನೋಡೋಕ್ಕಾಗ್ತಾ ಇಲ್ಲ. ಬಡ್ಡಿ ಕಟ್ಟಿ ಸಾಕಾಯಿತು. ಎಷ್ಟು ಅವಮಾನ, ಗಂಡಿನಿಂದ ಎಷ್ಟು ಹೆಂಡತಿಯಿಂದ ಅವಮಾನ ನನಗೆ ಅಂತ ಹೇಳಿ ಅವಳು ಅಳ್ತಾ ಇದ್ದೀರಲ್ಲ, ನಿಮ್ಮ ಅಳುವಿಗೆ ಅಪ್ಪ ಒಂದು ಮುಕ್ತಾಯ ಶಕ್ತಿ ಇಡ್ತಾನೆ. God will give an end for all your sorrows. Your sorrows will turn into the great joy. ನಿಮ್ಮ ಸಂತೋಷ, ನಿಮ್ಮ ದುಃಖ ಹೋಗಿ ನಿಮಗೆ ಆನಂದ ಉಂಟಾಗುತ್ತೆ. ಶಾಶ್ವತವಾದ ಆನಂದ ಉಂಟಾಗುತ್ತೆ.